ನಾನು ತುಂಬ ಸತಿ ಹೇಳಿದ್ದೀನಿ ಕೂಡ ನಾನು ಮದುವೆನೇ ಆಗಲ್ಲ ಅಂತ. ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ನಾನು ನನ್ನ ಕರಿಯರಲ್ಲಿ ತುಂಬ ಅಚೀವ್ ಮಾಡ್ತೀನಿ ಅಂತ. ಆ ಕರಿಯರಲ್ಲಿ ಅಚೀವ್ ಮಾಡಿದ ತಕ್ಷಣ ನಂಗೊಂದು ಪಾರ್ಟ್ನರ್ ಬೇಕು, ಯಾರ ಜೊತೆ ನಾನು ಎಂಜಾಯ್ ಮಾಡ್ಬೋದು ಅಂತ. ಬಿಕಾಸ್ ರೈಟ್ ನಾವು ಬಿಗ್ ಬಾಸ್ ನಂತರ ದುಡ್ಡಿತ್ತು, ಎಲ್ಲ ಇತ್ತು, ಬಟ್ ಎಂಜಾಯ್ ಮಾಡೋಕ್ಕೊಂದು ಪಾರ್ಟ್ನರ್ ಇರಲಿಲ್ಲ. ಸೊ ಐ ವಾಂಟ್ ದ್ಯಾಟ್. ಅಲ್ಲ, ಎಲ್ಲೊಂದು ಕಡೆ ಅದು ಬರಲಿ ಅಂತ ಕಾದ್ರೆ ವಯಸ್ಸಾಗೋದ್ರೆ ಯಾರಿಗಾಗಲ್ಲ? ದಟ್ಸ್ ಅ ಪಾರ್ಟ್ ಆಫ್ ಲೈಫ್. ರೇಖಾ ಅವರಿಗೆ ವಯಸ್ಸಾಯ್ತಲ್ಲ, ಶಿ ಸ್ಟಿಲ್ ವರ್ಕಿಂಗ್, ಶಿ ಸ್ಟಿಲ್ ಎಂಜಾಯಿಂಗ್ ಲೈಫ್. ಟಬು. ಅಲ್ಲ, ಇವಾಗ ಇಷ್ಟೆಲ್ಲ ಆಸೆ ಇಟ್ಕೊಂಡಿರಲ್ಲ, ಇಂಡಿಪೆಂಡೆಂಟು, ನನ್ನ ಲೈಫ್ ಹಂಗಿರ್ಬೇಕು ಅಂತ. ಈಗ ಮನೇಲಿ ಶುರು ಮಾಡಿಲ್ವಾ? ಮದುವೆ ಆಗು, ಮಕ್ಕಳು ಮಾಡ್ಕೋ, ಆ ಥರ ಎಲ್ಲ? ನನ್ನ ಪೇರೆಂಟ್ಸ್ ನನಗೆ ಚಿಕ್ಕ ವಯಸ್ಸಿಂದ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ಅಣ್ಣಂಗೆ ಅಷ್ಟು ಫ್ರೀಡಮ್ ಕೊಟ್ಟಿಲ್ಲ ಯಾವತ್ತೂ. ಹಂಗೆ ಒಂದು ಫ್ಯಾಮಿಲಿ ಮಗಂಗೆ ಯಾವಾಗಲೂ ಫುಲ್ ಪ್ರೆಷರ್ ಇರುತ್ತೆ. ಬೆಂಡ್ ತೆಗಿತಾರೆ. ಯಾ, ಅದು ಏನಾದರೂ ಮಾಡಲೇಬೇಕು, ಅಚೀವ್ ಮಾಡಲೇಬೇಕು, ಓದಲೇಬೇಕು, ಬೇರೆ ಏನು ಕೊಕರಿಕಲು ಬೇಡ ಅಂತ. ನಂಗೆ ಹಂಗಲ್ಲ. ಚಿಕ್ಕ ವಯಸ್ಸಿಂದ ನಂಗೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ಲೈಕ್ ನಿನ್ಗೆ ಏನು ಬೇಕೋ ಮಾಡು, ನೀನು ಡ್ಯಾನ್ಸ್ ಮಾಡ್ತೀಯಾ ಡ್ಯಾನ್ಸ್ ಮಾಡು, ಖೋಖೋ ಆಡ್ತೀಯಾ ಖೋಖೋ ಆಡು, ಎಲ್ಲ ನಂಗೆ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ನನಗೇನು ಬೇಕೋ ನಾನು ಅದನ್ನ ಸಾಧಿಸಿದ್ದೀನಿ. ನನ್ನ ಪೇರೆಂಟ್ಸಿಂದು ನನ್ನ ಅಮ್ಮ ಹೇಳೋದು ಅಂದರೆ ನೀನು ಇಂಡಿಪೆಂಡೆಂಟ್ ಆಗಿರು ಅಂತ. ಅಮ್ಮ ನಂಗೆ ಯಾವತ್ತೂ ಕೂಡ ಅಮ್ಮ ನಂಗೆ ಹೇಳಿದ್ದಾರೆ, ಅಂದರೆ ನಿಂಗೆ ಮದುವೆ ಆಗಬೇಕು ಅನಿಸ್ತಾ ನೀನು ಮದುವೆ ಆಗು, ಬಟ್ ನಾನು ಹೇಳ್ತೀನಿ ನೀನು ಎಂಜಾಯ್ ಮಾಡು ನಿನ್ನ ಲೈಫ್ನ, ನಿಂಗೆ ಹೆಂಗೆ ಬೇಕೋ ನೀನು ಹಂಗಿರು. ನನ್ನ ಮದರ್ ಟೋಲ್ಡ್ ಮೀ. ಆ್ಯಂಡ್ ನನ್ನ ಅಪ್ಪನೂ ಅಷ್ಟೇ ನಂಗೆ ಯಾವತ್ತೂ ಪ್ರೆಷರ್ ಮಾಡಲ್ಲ. ಬಟ್ ಅವ್ರಿಗೊಂದು ಇಚ್ಛೆ ಇರುತ್ತೆ, ನನ್ನ ಮಗಳಿಗೆ ಮದುವೆ ಆದರೆ ಹೆಂಗಿರುತ್ತೆ ಅಂತ. ಅದೆಲ್ಲ ಪೇರೆಂಟ್ಸಿಗೂ ಇರಬೇಕಾಗಿರೋಂಥದ್ದು. ಇಲ್ಲ ಅಂದರೆ ನಮ್ಮ ಕಲ್ಚರ್ ಎಲ್ಲೋಗ್ಬಿಡುತ್ತೆ ಅಲ್ವಾ. ಸೊ ಆ್ಯಸ್ ಅ ಪೇರೆಂಟ್ ಅವ್ರಿಗೆ ಇಚ್ಛೆ ಇರುತ್ತೆ, ಬಟ್ ನಾನು ಪ್ರೆಷರೈಸ್ ಮಾಡಿಲ್ಲ. ಲೈಕ್ ಮೇ ಬಿ ನನ್ನ ಬಿಲೀಫ್ ಸಿಸ್ಟಮ್ಸ್ ಆಗಿದೆ ದಟ್ ಐ ಆಮ್ ನಾಟ್ ಅಟ್ರಾಕ್ಟಿಂಗ್ ಇಟ್. ನಂಗೆ ಇನ್ನೂ ಆ ಕ್ವಶನ್ಸ್ ಕೇಳಿಲ್ಲ. ಮುಂದೊಂದು ದಿನ ಯು ಆರ್ ಓಪನ್ ಟು ಇಟ್. ನನ್ನ 5 ವರ್ಷ ಹಿಂದೆ ಕೇಳಿದ್ರೆ, ಬಿಫೋರ್ ಆಲ್ ದಿಸ್ ಹೀಲಿಂಗ್ ಜರ್ನಿ ಆ್ಯಂಡ್ ಆಲ್, ನಾನು ತುಂಬ ಸತಿ ಹೇಳಿದ್ದೀನಿ ಕೂಡ ನಾನು ಮದುವೆನೇ ಆಗಲ್ಲ ಅಂತ. ಬಟ್ ಅಟ್ ದಿಸ್ ಪಾಯಿಂಟ್ ನಂಗೆ ಅನಿಸ್ತಾ ಇದೆ, ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ನಾನು ನನ್ನ ಕರಿಯರಲ್ಲಿ ತುಂಬ ಅಚೀವ್ ಮಾಡ್ತೀನಿ ಅಂತ. ಆ ಕರಿಯರಲ್ಲಿ ಅಚೀವ್ ಮಾಡಿದ ತಕ್ಷಣ ನಂಗೊಂದು ಪಾರ್ಟ್ನರ್ ಬೇಕು, ಯಾರ ಜೊತೆ ನಾನು ಎಂಜಾಯ್ ಮಾಡ್ಬೋದು ಅಂತ. ಬಿಕಾಸ್ ರೈಟ್ ನಾವು ಬಿಗ್ ಬಾಸ್ ನಂತರ ದುಡ್ಡಿತ್ತು, ಎಲ್ಲ ಇತ್ತು, ಬಟ್ ಎಂಜಾಯ್ ಮಾಡೋಕ್ಕೊಂದು ಪಾರ್ಟ್ನರ್ ಇರಲಿಲ್ಲ. ಸೊ ಐ ವಾಂಟ್ ದ್ಯಾಟ್. ಆ್ಯಂಡ್ ಆ ಪಾರ್ಟ್ನರ್ ನನ್ನ ಲೈಫ್ ಲಾಂಗ್ವರೆಗೂ ಕೊನೆ ಉಸಿರು ತನಕ ಇರಬೇಕು ಅಂತ ನನಗಿದೆ ಇಚ್ಛೆ. ಬಟ್ ಮದುವೆ ನನಗೊಂದು ದೊಡ್ಡ ಸ್ಕೇರ್ ರೈಟ್ ನಾವು. ಬಿಕಾಸ್ ನಂಗೆ ತುಂಬ ಡ್ರೀಮ್ಸ್ ಇದ್ದಾವೆ. ಆ ಡ್ರೀಮ್ಸ್ ಫಸ್ಟ್ ಅಚೀವ್ ಮಾಡ್ತೀನಿ. ಆ ಡ್ರೀಮ್ಸ್ ಅಚೀವ್ ಆದಮೇಲೆ ಅಂಥ ಒಂದು ಫೀಲಿಂಗ್ ನಂಗೆ ಅನಿಸ್ದಾಗ, ಓಕೆ ಹೀ ಈಸ್ ದ ಒನ್ ಅಂತ ಅನಿಸ್ದಾಗ ಮೇ ಬಿ ಐ ವಿಲ್ ಡೂ ದ್ಯಾಟ್. ಬಟ್ ಮದುವೆ ಅಂದರೆ ನಂಗೆ ಭಯ. ಯಾಕೆ? ಚಿಕ್ಕ ವಯಸ್ಸಿನ ನಂಗೆ ಒಂದು ಕನಸು ಬರೋದು, ಲೈಕ್ ಈ ಬಾಲಿಕಾ ವಧುನಲ್ಲಿ ಫೋರ್ಸಿಬಲಿ ಮ್ಯಾರೇಜ್ ಮಾಡ್ತಾರಲ್ಲ, ಸೊ ನಂಗೆ ಆ ಥರ ಕನಸು ಬರುತ್ತೆ ತುಂಬ ಸಲ. ಸೊ ಮೇ ಬಿ ಸಮ್ ಆಫ್ ಮೈ ಪಾಸ್ಟ್ ಲೈಫ್ ಹಂಗೆ ಆಗಿರ್ಬೋದು. ನನ್ನ ಜೊತೆ ನನ್ನ ಫೋರ್ಸಿಬ್ಲಿ ಮದುವೆ ಮಾಡಿಸ್ತಿದ್ದಾರೆ, ನನಗೆ ಇಷ್ಟ ಇಲ್ಲ, ನನ್ನ ಕಟ್ಟಾಗ್ತಿದ್ದಾರೆ, ನನ್ನ ಫ್ರೀಡಮ್ ಎಲ್ಲ ತಗೊಳ್ತಾ ಇದ್ದಾರೆ ಅಂತ. ಆಫ್ಟರ್ ಹೀಲಿಂಗ್ ನಂಗೆ ಇದೆಲ್ಲ ಕಮ್ಮಿ ಆಗಿದೆ, ಈ ಭಯಗಳು. ಬಟ್ ಇನ್ನೂ ಅದು ಐ ಜಸ್ಟ್ ಫೀಲ್ ಲೈಕ್ ಓ ಮೈ ಗಾಡ್ ಅಂತ. ಅಲ್ಲ, ಎಲ್ಲೊಂದು ಕಡೆ ಅದು ಬರಲಿ ಅಂತ ಕಾದ್ರೆ ವಯಸ್ಸಾಗೋದ್ರೆ ಯಾರಿಗಾಗಲ್ಲ? ದಟ್ಸ್ ಅ ಪಾರ್ಟ್ ಆಫ್ ಲೈಫ್. ರೇಖಾ ಅವರಿಗೆ ವಯಸ್ಸಾಯ್ತಲ್ವ, ಶಿ ಸ್ಟಿಲ್ ವರ್ಕಿಂಗ್, ಶಿ ಸ್ಟಿಲ್ ಎಂಜಾಯಿಂಗ್ ಲೈಫ್. ಟಬು. ಯಾ, ಹಂಗಿದೇನೂ ಇಲ್ಲ. ಒಬ್ಬರೇ ಜೀವಂತವಾಗಿರೋಕ್ಕಾಗಲ್ಲ ಅನ್ನೋದು. ಐ ಮೀನ್ ಲೈಕ್ ಎಷ್ಟು ಜನ ಹುಡುಗಿರು ಬ್ರಹ್ಮಚಾರಿಣಿ ಆಗಿದ್ದಾರೆ, ಎಷ್ಟು ಜನ ಹುಡುಗಿರಾಗಿದ್ದಾರೆ. ಇಟ್ಸ್ ಆಲ್ ಅಬೌಟ್ ಪಾತ್. ಮದುವೆ ಆಗೋದೇ ಎಲ್ಲ ಅಲ್ಲ. ಮದುವೆ ಆಗೋದು ಖಂಡಿತವಾಗ್ಲೂ ಮುಖ್ಯ, ಬಟ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಅವ್ರ ಪಾರ್ಟ್ ಡಿಫ್ರೆಂಟ್ ಆಗಿರುತ್ತೆ. ಕೆಲವ್ರ ಲೈಫಲ್ಲಿ ಕೆಲವ್ರು ಮದುವೆ ಆಗಿದ ತಕ್ಷಣ ಅವ್ರ ಗಂಡ ತೀರೋಗ್ತಾರೆ. ವಾಟ್ ಅಬೌಟ್ ದಟ್ ಲೇಡಿ? ಹೆಂಡತಿ ತೀರೋಗ್ತಾರೆ. ವಾಟ್ ಅಬೌಟ್ ದಟ್ ಹಸ್ಬೆಂಡ್? ದೇ ವಿಲ್ ನೆವರ್. ಮತ್ತೆ ಯಾವತ್ತೂ ಮದುವೆ ಆಗಲ್ಲ. ಅವ್ರ ಲೈಫೇ ಹಂಗೆ ಬರ್ದಿರತ್ತೆ. ಸೊ ಯಾವತ್ತೂ ಮದುವೆ ಆದರೆ ಮಾತ್ರ ಲೈಕ್ ನಾವು ಸುಖವಾಗಿರೋದು, ಅಂದರೆ ಲೈಫ್ ಪಾರ್ಟ್ನರ್ ಬೇಕೇ ಬೇಕು ಅಂತ ಅಂದ್ಕೊಂಡವರಿಗೆ ಐ ವುಡ್ ಜಸ್ಟ್ ಸೇ ದಟ್ ಇಂಥ ಸಂದರ್ಭಗಳು ಬಂದಾಗಲೂ ಏನು ಮಾಡೋಕ್ಕಾಗುತ್ತೆ? ಯು ಹ್ಯಾವ್ ಟು ಫೇಸ್. ಕೆಲವ್ರು ಮದುವೆನೇ ಆಗಲ್ಲ, ಅವ್ರ ಪಾರ್ಟ್ನರೇ ನೆನೆಸ್ಕೊಂಡು. ಇಟ್ಸ್ ಆಲ್ ಅ ಪಾರ್ಟ್ ಆಫ್ ಲೈಫ್. ಲೈಫಲ್ಲಿ ಏನು ಬರ್ತಿದೆಯೋ ಅದು ಹಾಗೆ ಆಗುತ್ತೆ. ಮದುವೆ ಆಗ್ಬೇಕಂತಿದ್ರೆ ಮದುವೆ ಆಗುತ್ತೆ, ಮದುವೆ ಬ್ರೇಕ್ ಆಗ್ಬೇಕಂದ್ರೆ ಮದುವೆ ಬ್ರೇಕ್ ಆಗುತ್ತೆ, ಮತ್ತೆ ಮದುವೆ ಆಗ್ಬೇಕಾ ಮದುವೆ ಆಗುತ್ತೆ. ಬಟ್ ಯು ಕಾಂಟ್, ನೀವು ಯಾವುದು ಫಿಕ್ಸ್ ಆಗೋಕ್ಕಾಗಲ್ಲ ನನ್ನ ಲೈಫ್ನ ನಾನು ಹಿಂಗೆ ಇಟ್ಕೊತೀನಿ ಅಂತ. ಬಿಕಾಸ್ ಲೈಫ್ ಇಸ್ ಮಿರಾಕಲ್. ಎಲ್ಲ ತೋರ್ಸತ್ತೆ. ನೀವು ಯಾವಾಗ ಹೇಳ್ತೀರಾ ನಾನು ಮದುವೆ ಆಗಲ್ಲ, ಅವಾಗಲೇ ಮದುವೆ ಮಾಡ್ಸತ್ತದು. ಸೊ ನಾನು ಚಾಲೆಂಜೇ ಮಾಡಕ್ ಹೋಗಲ್ಲ. ಅದಕ್ಕೆ ನಾನು ಓಪನ್ ಆಗ್ಬಿಟ್ಟಿದ್ದೀನಿ. ಇದ್ರ ಮುಂಚೆ ಹೇಳ್ತಿದ್ದೆ ನಾನು ಆಗಲ್ಲ ಅಂತ. ನಾ ಆಗಲ್ಲ ಅಂದಿದ್ದು ಎಲ್ಲ ಆಗಿದೆ ಗುರು. ಬಿಗ್ ಬಾಸ್ ಹೋಗಲ್ಲ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಅದು ಆಯ್ತು. ಅದಕ್ಕೆ ನಾನು ಮದುವೆ ಆಗ್ತೀನಿ ಮೇಬಿ ಅಂತ ಸುಮ್ಮನಾಗಿದ್ದೀನಿ. ಇದೇ ಜರ್ನಿಲಿ ಕೆರಿಯರ್ ಕೆಲಸ ಅಂತ ಶುರು ಮಾಡಿದಾಗ ಇಲ್ಲಿ ತನಕ ಈಗ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಹಣಕಾಸನ್ನ ಹೇಗೆ, ದುಡ್ಡನ್ನ ಹೇಗೆ ಸೇವ್ ಮಾಡೋದು, ನಿಮ್ ಜರ್ನಿಲಿ ಏನ್ ಪಾಲಿಸಿದ್ರಿ? ಐ ವಾಸ್ ವೆರಿ ಡಮ್. ನಾನು ತುಂಬ ಡಮ್ ಆಗಿದೆ ನನ್ನ ಕರಿಯರ್ ಸ್ಟಾರ್ಟ್ ಮಾಡಿದಾಗ. ನಂಗೊಂದು ಹುಚ್ಚು ಆಯ್ತಾ, ಅಂದರೆ ನನ್ನ ಅಕೌಂಟಿಗೆ 1 ಲಕ್ಷ ಬರಬೇಕು, 1 ಲಕ್ಷ ನನ್ನ ಅಕೌಂಟಲ್ಲಿ ನೋಡಬೇಕು ಅನ್ನೋದು ಅಷ್ಟೇ ಇತ್ತು ಅವಾಗ. ಲೈಕ್ ಕಾಲೇಜ್ ಡೇಸ್ ಅಂಡ್ ಆಲ್.
10 ಲಕ್ಷ ಬೇಡಿ, 1,000 ನೋಡಿದ್ರೆ ದೊಡ್ಡ ಖುಷಿ ಆಗ್ತಿತ್ತು ಅವಾಗ. 10,000 ಬಂದ್ರು ಹಬ್ಬ ಹಬ್ಬ ಅಂತ. ನನ್ಗೆ ಹರಹರ್ ಮಾದೇವ್ ಮಾಡ್ಬೇಕಿದ್ರೆ 1 ಲಕ್ಷ ಬರುತ್ತೆ ಅಂತ. ನನ್ನ ಮಕ್ಳು 90,000 ಮಾತ್ರ ಕ್ರೆಡಿಟ್ ಮಾಡಿದ್ರು ಆಯ್ತಾ. ನಾನು ಯಾವಾಗ ನೋಡ್ತೀನಿ 1 ಲಕ್ಷ ನನ್ನ ಅಕೌಂಟಲ್ಲಿ ಅಂತ ಆ ಥರ ಆಗಿತ್ತು. ಬಟ್ ಲೈಫ್ ಹೇಗೆ ನೋಡಿ, ಅಂದ್ರೆ 1 ಲಕ್ಷ ಇರೋದು 2 ಲಕ್ಷ ಆಯ್ತು, 5 ಲಕ್ಷ ಆಯ್ತು, 10 ಲಕ್ಷ ಆಯ್ತು. ಬಟ್ ನಂಗೆ ಯಾವತ್ತೂ ಪ್ಲಾನಿಂಗ್ ಇರಲಿಲ್ಲ. ನನ್ನ ಫ್ಯಾಮಿಲಿ ಯಾವತ್ತೂ ನನ್ನಿಂದ ಯಾವುದು ಏನೂ ಕೇಳಿಲ್ಲ. ನಮ್ಮ ಅಣ್ಣನ ಭುಜದ ಮೇಲೆ ಹಾಕಿದ್ರು ಎಲ್ಲ ಆಯ್ತಾ. ಅಂದ್ರೆ ಹಿ ವಾಸ್ ಟೇಕಿಂಗ್ ಕೇರ್ ಆಫ್ ಎವ್ರಿಥಿಂಗ್. ನಾನು ಅಷ್ಟು ದುಡಿತಿದ್ದೆ, 1 ರೂಪಾಯಿ ಕೇಳಿಲ್ಲ ನನ್ನ ಹತ್ರ ಯಾರು. ಪೇರೆಂಟ್ಸ್ ಮುಂಬೈಲಿ ಇರ್ತಿದ್ದೆ, ನಂಗೆ ಯಾವತ್ತೂ ಕೇಳಿಲ್ಲ. ಯಾವತ್ತೂ ಕೇಳಿಲ್ಲ ದುಡ್ಡು ನನ್ನ ಹತ್ರ. ಅಷ್ಟು ಫ್ರೀಡಮ್. ನಂಗೆ ಒಂದು ರೆಸ್ಪಾನ್ಸಿಬಿಲಿಟಿ ಹಾಕಿದ್ರೆ ಮೇ ಬಿ ನಾನು ಒಂದು ಮನೆ ತೊಗೊಳ್ತಿದ್ನೋ, ನನ್ನ ಕಾರ್ ತಗೊಳ್ತಿದ್ನೋ ಅಂಥದ್ದು ಏನು ನಂಗೆ ಇದಾಕಿಲ್ಲ. ಚಿಕ್ಕ ವಯಸ್ಸು ದುಡ್ದಾಗ ಏನಾಗುತ್ತೆ ಗೊತ್ತಾ, ಏನು ಗೊತ್ತಾಗಲ್ಲ. ಎಂಜಾಯ್ ಎಂಜಾಯ್ ಎಂಜಾಯ್, ಖರ್ಚು ಮಾಡು ಖರ್ಚು ಮಾಡು ಖರ್ಚು ಮಾಡು ಖರ್ಚು ಮಾಡು, ಅದು ತೊಗೊಳೋದು ಇತ್ತೋಳೋದು ಅಷ್ಟೇ ಆಗೋಯ್ತು ನನ್ನ ಜೀವನ. ಅವಾಗ ಏನೂ ಸೇವ್ ಮಾಡಿಲ್ಲ. ಸೇವಿಂಗ್ ಮಾಡಿದ್ರೆ ನಾನು ಬಿಗ್ ಬಾಸ್ ಆದಮೇಲೆ, ನಂದು ಬಿಗ್ ಬಾಸ್ ನಂತರ ನಂಗೆ ಒಂದು ಒಳ್ಳೆ ಅಮೌಂಟ್ ಸಿಕ್ಕಿದಾಗ ನಾನು ಅದನ್ನ ಇನ್ವೆಸ್ಟ್ ಮಾಡಿದೆ. ಎಲ್ಲಿ? ಮ್ಯೂಚುವಲ್ ಫಂಡ್ಸ್, ಗೋಲ್ಡ್, ಇದೆಲ್ಲ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಆ್ಯಂಡ್ ಅದು ಮಲ್ಟಿಪ್ಲೈ ಆಗ್ತಾ ಇದೆ. ಸುಮಾರು ಸಲ ನಾನು ಸ್ಟಾಕಲ್ಲಿ ಆಗಿಬಿಟ್ಟು ತುಂಬ ಸಲ ಲಾಸ್ ಮಾಡಿಸ್ಕೊಂಡೆ. ಅದೆಲ್ಲ ಎಕ್ಸ್ಪೆರಿಮೆಂಟ್, ಏನೂ ಕಲಿದೆ ಮಾಡಿದೆ, ಸುಮ್ಮನೆ ನೋಡ್ಕೊಂಡ್ರೆ ಎಣ್ಣೆ ಆಗ್ತಾ ಇದ್ದೆ. ಲಾಸ್ ಆಯಿತು ತುಂಬ. ಅಲ್ಲಿ ನಾನು ಕಲ್ತ್ಕೊಂಡೆ ನನಗೆ ಮತ್ತೆ ಈ ಸ್ಟಾಕ್ ಬಿಸ್ನೆಸ್ಸಿಗೆ ಬರಲ್ಲ, ಇದಕ್ಕೆ ಕೈ ಹಾಕದೇ ಇದ್ರೆ ಒಳ್ಳೇದು ಅಂತ ನಾನು ಕಲ್ತ್ಕೊಂಡೆ. ಅಲ್ಲಿಂದೆಲ್ಲ ತೆಗೆದು ಆಮೇಲೆ ನಾನು ಮ್ಯೂಚುವಲ್ ಫಂಡ್ಸಿಗೆ ಹಾಕಿದೆ. ಮ್ಯೂಚುವಲ್ ಫಂಡ್ಸು ಹೋಯಿತು, ಸ್ಲೋ ಗ್ರೋತು. ಸ್ವಲ್ಪ ಎಫ್ ಡಿಗೂ ಹಾಕಿದ್ದೆ. ನನಗೆ ಅನ್ಸಿರೋ ಪ್ರಕಾರ ಎಫ್ ಡಿಲಿ ಕಮ್ಮಿ ಇಂಟ್ರೆಸ್ಟ್ ಬರುತ್ತೆ ಅಂತ ಅನಿಸ್ತು. ಬಟ್ ಗೋಲ್ಡಿಗೆ ಹಾಕಿದ್ರೆ ಒಳ್ಳೆ ಗ್ರೋತ್ ಇರುತ್ತೆ. ಸೊ ಇಟ್ಸ್ ಹೈ ಟೈಮ್ ಗೋಲ್ಡ್ ಆರ್ ಸಿಲ್ವರ್. ತುಂಬ ಒಳ್ಳೆ ಗ್ರೋತ್ ಇರುತ್ತೆ ಗೋಲ್ಡ್. ಡಿಜಿಟಲ್ ಸಿಲ್ವರಿಗೆ ಆಗೋದೆಲ್ಲ ಏನು 100% ಇನ್ಕ್ರೀಸ್ ಆಗಿದೆ. ಅದು ಇಟ್ಸ್ ಅ ವೆರಿ ಹ್ಯೂಜ್ ಗ್ರೋತ್. ಸೊ ಯು ಡೋಂಟ್ ನೋ, ಫಾಲೋ ದ ಟ್ರೆಂಡ್, ಸ್ಮಾರ್ಟಾಗಿ ಇನ್ವೆಸ್ಟ್ ಮಾಡಿ. ನಾನು ಹೇಳೋದು ಅಂದರೆ ಲೈಕ್ ನಿಮಗೆ ಅನ್ಸ್ಬೋದು ಲೈಕ್ ಈ ಟೈಮಲ್ಲಿ ಈ ಒಂದು ಪಾರ್ಟಿ ಇಂಪಾರ್ಟೆಂಟು ಅದು ಇದು ಅಂತ. ಬಟ್ ನೀವು ಎಷ್ಟು ಸೇವ್ ಮಾಡ್ತೀರಾ, ಲೈಕ್ ಡಿಜಿಟಲ್ ಆರ್ ಎನಿಥಿಂಗ್, ನಿಮಗೆ ಅಷ್ಟು ನಾಳೆ ಒಂದು ದಿವಸ ಅನ್ಸುತ್ತೆ ನಾನು ಎಂಥ ಒಳ್ಳೆ ಕೆಲಸ ಮಾಡಿದ್ದೀನಿ. ದಿನಕ್ಕೊಂದು 50 ರೂಪಾಯಿ, ದಿನಕ್ಕೊಂದು 50 ರೂಪಾಯಿ ಹಾಕ್ತಾ ಇರಿ. ಆ್ಯಪ್ ಇದೆ, ಲೈಕ್ ಅದರಲ್ಲೂ ಆಗ್ಬೋದು ನೀವು ದಿನ ಕೂಡ. ನಾನು ಯಾರು ನಂಗೆ ಪೇ ಮಾಡಿಲ್ಲ ಹೇಳೋದಕ್ಕೆ. ಐ ಆಮ್ ನಾಟ್ ಸ್ಪಾನ್ಸರಿಂಗ್ ಎನಿ ಆ್ಯಪ್. ಬಟ್ ನಾನೇನು ಮಾಡ್ತೀನಿ, ಆ 50 ರೂಪೀಸ್ನ ಕಟ್ ಹಾಕಿ ಟು ಲೈಕ್ ನಾವು ಸುಮ್ಮನೆ ಹೋಗ್ತಿರ್ಬೇಕಿದ್ರೆ ಎಷ್ಟೆಲ್ಲ ಒಂದು ಚಾಕ್ಲೇಟ್ ತೊಗೊಂಡ್ಬಿಡ್ತೀವಿ, ಅದು ತೊಗೊಳ್ತೀವಿ. ದಿನ ಒಂದು 200 ರೂಪಾಯಿ 300 ರೂಪಾಯಿ ಸುಮ್ಮನೆ ವೇಸ್ಟ್ ಮಾಡಲ್ವಾ? ಅದೇ ನಾವು ನಮಗೋಸ್ಕರ ದಿನ ಆಟೋಮೆಟಿಕ್ಲಿ ಕಟ್ ಆಗ್ತಿರೋದು 50 ರೂಪಾಯಿ ಇಟ್ಟರು ಕೂಡ ಅದು 1 ವರ್ಷ ಆದ್ಮೇಲೆ ಎಷ್ಟಾಗಿರುತ್ತೆ? ಮೀನ್ ಸ್ಮಾಲ್ ಅಮೌಂಟ್, ಒಂದು ಡ್ರಾಪ್ ತರೋದು. ಬಟ್ ಆಮೇಲೆ ಇನ್ಶೂರೆನ್ಸ್ ಮಸ್ಟ್ ಆ್ಯಂಡ್ ಶುಡ್ ಎವ್ರಿ ಒನ್, ಎಲ್ಲರೂ ಕೂಡ ತಂದೆ ತಾಯಿಗೆ ತನಗೆ ಇನ್ಶೂರೆನ್ಸ್ ಮಾಡ್ಕೊಳ್ಲೇಬೇಕು. ಬಿಕಾಸ್ ಮೆಡಿಕಲ್ ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ. ಐ ಮೀನ್ ನಾನು ಹೇಳಿಲ್ಲ ಅಲ್ವಾ ನಿಮಗೆ, ಅಂದರೆ ನನ್ನ ಸಾಂಗ್ ರಿಲೀಸ್ ಆಯ್ತಲ್ವಾ, ನಂದು ತಾರಕ್ ಮಾಸ್ಟರು ಸಾಂಗಿಂದು ಇದು ಕೊರಿಯೋಗ್ರಾಫರ್ ಆ್ಯಂಡ್ ಅವರೇ ಪ್ರೊಡ್ಯೂಸ್ ಮಾಡಿರೋಂಥದ್ದು. ಅವ್ರು ನನ್ನ ಅಪ್ರೋಚ್ ಆದಾಗ ಹೇಳಿದೊಂದೆ, ಸಂಗೀತ ನಾನೊಂದು ಸಾಂಗ್ ಮಾಡ್ತಿದ್ದೀನಿ, ನಂದು ಬೇಬಿ ಕಿಯೋಗೋಸ್ಕರ ಒಂದು ಆಲ್ಬಮ್ ಸಾಂಗ್ ಮಾಡ್ಬೇಕಂತ ಇದೆ, ನನ್ನ ಡ್ರೀಮ್ ಇದು, ನಾನು ಯಾವಾಗಲೂ ಇದನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೆ. ತಾರಕ್ ಮಾಸ್ಟರ್ ಯಾರಿಗೆ ಗೊತ್ತಿಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು, ಈಸ್ ದ ಬೆಸ್ಟ್. ಆಯಿತು ಸರ್ ಅಂದೆ ನಾನು. ಒಳ್ಳೆ ಕಮರ್ಷಿಯಲ್ ಇರುತ್ತೆ ಅಂತೆಲ್ಲ ಅನ್ಕೊಂಡ್ವಿ, ಆಲ್ಬಮ್ ಸಾಂಗರು ಅಂತ. ಐ ವಾಸ್ ಲೈಕ್ ಗ್ರೇಟ್. ಸೊ ಈಸ್ ಲೈಕ್ ನೀವು ಹೇಳಿ ಏನು ಕಮರ್ಷಿಯಲ್ ಅಂತ ಎಲ್ಲ ನಾನು ಹೇಳ್ತೀನಿ, ನೀವು ಹೇಳಿ ಪರವಾಗಿಲ್ಲ, ನಂಗೆ ಕಾನ್ಸೆಪ್ಟ್ ಎಲ್ಲ ಹೇಳಿ. ಕಾನ್ಸೆಪ್ಟ್ ತುಂಬ ಇಷ್ಟ ಆಯಿತು ನಂಗೆ, ಅದೆಲ್ಲ ಆಯಿತು. ಆಮೇಲೆ ನಂಗೆ ಅಮೌಂಟ್ ಏನೋ ಹೇಳ್ಬೇಕಂದ್ರೆ ನಾನು ಮತ್ತೆ ಕೇಳ್ತಿದ್ರು. ನಾನು ಅವ್ರಿಗೆ ಹೇಳ್ದೆ, ನೀವು ಅದ್ರ ಬಗ್ಗೆ ಟೆನ್ಷನ್ ತೊಗೊಂಬೇಡಿ, ಈ ಒಂದು ಸಾಂಗ್ ಮಾಡಿ, ಲೆಟ್ಸ್ ಡೂ ದಿಸ್ ಅಂತ ಹೇಳಿದೆ. ಅವ್ರಿಗೊಂದು ಬಜೆಟ್ ಇತ್ತು, ಒಂದಿಷ್ಟು ಲಕ್ಷದಲ್ಲಿ ಮಾಡಬೇಕು ಅಂತ. ಅವಾಗಲೇ ಅವ್ರ ಅಮ್ಮ ICU ಅಲ್ಲಿ ಅಡ್ಮಿಟ್ ಆಗ್ತಾರೆ, ಲೈಕ್ ಲೈಫ್ ಆ್ಯಂಡ್ ಡೆತ್ ಸಿಚುವೇಶನ್. ಇನ್ಶೂರೆನ್ಸ್ ಇಲ್ಲದೆ ಏನಾಗುತ್ತೆ ಗೊತ್ತಾ, ಬರೋ ಸೇವಿಂಗ್ಸ್ ವಾಟ್ ಎವರ್ ಏನು ಉಳಿಸ್ಕೊಂಡಿರ್ತೀರ, ಏನೋ ಒಂದು ಡ್ರೀಮ್ ಕಟ್ಕೊಂಡಿರ್ತೀರ, ಅದನ್ನು ಅಲ್ಲಿಗೆ ಹಾಕಬೇಕಾಗತ್ತೆ. ಯಾವುದೋ ಒಂದಕ್ಕೆ ಆಗ್ಬೇಕಂತ ಅನ್ಕೊಂಡಿರ್ತೀರ, ಆ ಒಂದು ಸಮಯದಲ್ಲಿ ಹಿಂಗಾಗತ್ತೆ. ನಾನೇನು ಮಾಡ್ಬೋದು ಹೇಳಿ ಅವಾಗ? ಅಂದರೆ ನಾನೇನು ಆರ್ಟಿಸ್ಟ್, ನನಗೂ ಸರ್ವೈವಲ್ ಇದೆ. ಬಟ್ ಈ ಒಂದು ಪ್ರಾಜೆಕ್ಟ್ಸಲ್ಲಿ ಐ ಫೆಲ್ಟ್ ದಟ್ ಲೆಟ್ ಮೀ ಇದನ್ನು ಮಾಡೋಣ ಇವರಿಗೋಸ್ಕರ ಅಂತ ಅಂದ್ಕೊಂಡೆ ನಾನು. ಆ್ಯಂಡ್ ಹೀ ಡಿಡ್ ಇಟ್. ತುಂಬ ಚೆನ್ನಾಗಿ ಮಾಡಿದ್ರು. 18ನೇ ತಾರೀಕು ಶೂಟ್ ಆಗಿರೋದು, 28ನೇ ತಾರೀಕು ರಿಲೀಸ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟಿದ್ದಾರೆ. ತಾಯಿ ನರಳ್ತಾ ಇದ್ದಾರೆ ICUಲಿ, ಹಾಸ್ಪಿಟ್ಲಲ್ಲಿ ನರಳ್ತಾ ಇದ್ದಾರೆ. ಇವರು ಈ ಕಡೆ ಶೂಟ್ ಮಾಡ್ತಾ ಇದ್ದಾರೆ. ಒಬ್ಬ ಆರ್ಟಿಸ್ಟಿನ ಜೀವನ ಅಂದರೆ ಏನು ಅಂದರೆ ಇದು. ನಮ್ಮ ಎದುರುಗಡೆ ಕ್ಯಾಮ್ರಾ ಇದೆ ಅಂದರೆ ನಮ್ಮ ಲೈಫಲ್ಲಿ ಏನೇ ನಡೀತಿದ್ರು ಅದನ್ನ ಎಲ್ಲ ಮರ್ತ್ಬಿಟ್ಟು ಜಸ್ಟ್ ನಮಗೆ ಆಡಿಯನ್ಸಿಗೆ ಏನು ಕೊಡಬೇಕಿರುತ್ತೋ ನಾವು ಅದನ್ನು ಕೊಡ್ತೀವಿ, ಎಲ್ಲ ಮರ್ತು. ಅದು ನಮ್ಮ ಜೀವನ. ಅದಕ್ಕೆ ನಾವು ಕೇಳೋದು ಅಂದರೆ ನಮಗೆ ಸ್ವಲ್ಪ ಶಾಂತಿ ಕೊಡಿ, ನಿಮಗೆ ಯಾಕೆ ಮಾಡ್ತೀವಿ, ನಮಗೆ ಒಂದು ಪ್ರೈವೇಟ್ ಸ್ಪೇಸ್ ಕೊಡಿ. ಕ್ಯಾರವನ್ ಅನ್ನೋದು ನಮಗೆ ನೆಸೆಸಿಟಿ ಅಲ್ಲ, ಲೈಕ್ ಲಕ್ಸುರಿ ಅಲ್ಲ, ಇಟ್ಸ್ ನೆಸೆಸಿಟಿ.
ಆ ಪ್ರೊಟೆಕ್ಷನ್ ಬೇಕು ನಮಗೆ. ಬಿಕಾಸ್ ನಮ್ಮ ಜೀವನದಲ್ಲಿ ಆಲ್ರೆಡಿ ತುಂಬಾ ನಡೀತಿದೆ, ಬಟ್ ನಿಮಗೆ ಆ ಕ್ಯಾರೆಕ್ಟರ್ ನಾವ್ ಇರಬೇಕು. ನಾವೆಲ್ಲ ಮರೆತು ಕ್ಯಾರೆಕ್ಟರ್ ಇರ್ತಾ ಇದೀವಿ. ಅದಕ್ಕೆ ಆರ್ಟಿಸ್ಟಿಗೆ ಅಷ್ಟು ಪೇಮೆಂಟ್ ಕೂಡ ಕೊಡ್ತಾರೆ. ಬಿಕಾಸ್ ಎಲ್ಲ ಮರೆತು ಇದೆಲ್ಲ ಮಾಡಕ್ ಆಗಲ್ಲ. ಇಟ್ಸ್ ಅ ಬಿಗ್ ಚಾಲೆಂಜ್. ಎಸ್, ಮುಂಬೈಲಂತೂ ಎಂತ ಪ್ರೊಟೆಕ್ಷನ್ ಇರುತ್ತೆ ಅಂದ್ರೆ ಆರ್ಟಿಸ್ಟಿಗೆ ದೇವ್ರ ತರ ನೋಡ್ಕೊಂತಾರೆ. ಅವ್ರು ಖುಷಿಯಾಗಿರ್ಬೇಕು. ಅವ್ರು ನಮಗೆ ಏನ್ ಹೇಳ್ತಿದ್ರು ಗೊತ್ತಾ, ಅಲ್ಲಿ ಸೆಟ್ಟಲ್ಲೆಲ್ಲ ನಾನು ಮುಂಬೈಲಿ ಕೆಲಸ ಮಾಡ್ತಿಗೆ, ಮ್ಯಾಮ್ ಆರ್ಟಿಸ್ಟ್ ಭಗವಾನ್ ಹೋತೆ. ಬಿಕಾಸ್ ಆ ಒಂದು ಆರ್ಟಿಸ್ಟ್ ಅವ್ರು ಬಂದಿಲ್ಲ ಅಂದ್ರೆ ಆ 100 ಜನಕ್ಕೂ ಪೇಮೆಂಟ್ ಸಿಗಲ್ಲ ಅವತ್ತಿನ ದಿವಸ, ಕೆಲ್ಸಾನೇ ಆಗಲ್ಲ. ಕರೆಕ್ಟ್. ಆ ಒಂದ್ ಆರ್ಟಿಸ್ಟ್ ಡಿಸೈಡ್ ಮಾಡಿದ್ರು ನನಗೆ ಶೋ ಮಾಡಕ್ ಇಷ್ಟ ಇಲ್ಲ, ಶೋ ಮುಗಿತು ಗುರು. ಅಲ್ಲ, ಎಷ್ಟು ಜನರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗತ್ತೆ. ಅದಕ್ಕೆ ಅವರು ಮ್ಯಾಮ್ ಆರ್ಟಿಸ್ಟ್ ಭಗವಾನ್ ಹೋತೆ ಅಂತ ಹೇಳೋರು. ನನ್ನ ಫಸ್ಟ್ ಕರಿಯರಲ್ಲಿ ಕಲ್ತಿದೆ ಇದು. ನಂಗೆ ಯಾಕೆ ಅವ್ರ ಜೊತೆ ವರ್ಕ್ ಮಾಡಕ್ ಇಷ್ಟ ಅಂದ್ರೆ ಅವರು ನಮ್ಮನ್ನ ನೋಡ್ತಿರೋಂಥ ರೀತಿ, ನಮ್ಮನ್ನ ನೋಡ್ಕೊಂತಿರೋಂಥ ರೀತಿ ತುಂಬಾ ಇಷ್ಟ. ಪಾಡ್ಕಾಸ್ಟ್ ಶುರು ಆಗಿದ್ದು ನೆನಪು ಇಲ್ಲ, ಎಂಡ್ ಆಗಿದ್ದು ನೆನಪಿಲ್ಲ. ಸಖತ್ತಾಗಿತ್ತು. ಅಂಡ್ ಈ ಜನ ತುಂಬಾ ಚೆನ್ನಾಗಿತ್ತು. ಈ ಕಂಪ್ಲೀಟ್ ಈ ಫ್ಲೋನೆ ತುಂಬಾ ಚೆನ್ನಾಗಿ ಅನಿಸ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಅಂಡ್ ಇಟ್ ವಾಸ್ ವಂಡರ್ಫುಲ್ ನೋಯಿಂಗ್ ಯು. ಥ್ಯಾಂಕ್ ಯು ಸೋ ಮಚ್. ನನಗೂ ತುಂಬಾ ಖುಷಿ ಆಯ್ತು. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಪಾಡ್ಕಾಸ್ಟ್ ಆಫ್ಟರ್ ಅ ಲಾಂಗ್ ಟೈಮ್. ಒಂದು ಐ ಹ್ಯಾವ್ ಡನ್ ವಿತ್ ಒನ್ ಪರ್ಸನ್. ಅದನ್ನ ಬಿಟ್ಟರೆ ನಾನು ಮಾಡಲಿಲ್ಲ ಯಾರ ಜೊತೆನೂ ಅಷ್ಟೇ. ನನಗೂ ತುಂಬಾ ಖುಷಿ ಆಯಿತು. ಅಂಡ್ ನನಗೂ ತುಂಬಾ ಆಕ್ಚುಲಿ ಲೈಕ್ ಎಕ್ಸ್ಪ್ಲೋರ್ ಮಾಡೋಕ್ಕಾಯ್ತು. ದಟ್ ನೀವು ಕೇಳಿದಾಗ ಮಾತ್ರ ನಂಗೆ ಗೊತ್ತಾಗಿರೋದು ನನಗೆ ಇದ್ರ ಬಗ್ಗೆ ಉತ್ತರ ಗೊತ್ತು, ಇದನ್ನ ಹೆಂಗೆ ಆನ್ಸರ್ ಮಾಡ್ಬೇಕು ಅನ್ನೋದು ಗೊತ್ತು ಅಂತ. ಬಿಕಾಸ್ ಸಮ್ಟೈಮ್ಸ್ ಅದಿರುತ್ತೆ, ಕೇಳಲ್ಲ ಯಾರು, ಸೊ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಬಟ್ ನೀವು ಕೇಳಿದಾಗ ನನಗೂ ಅನಿಸ್ತು ದಟ್ ಇದಕ್ಕೆ ಉತ್ತರ ಇದೆ ನನ್ನ ಹತ್ರ. ಇಫ್ ಇಟ್ ಕನೆಕ್ಟ್ಸ್ ವಿತ್ ಯು, ಮೇ ಬಿ ನೀವು ಅದಕ್ಕೆ ಪ್ರಶ್ನೆ ಕೇಳ್ತಿದ್ದೆ, ಕನೆಕ್ಟ್ ಆಗದೆ ಇದ್ರೆ ನೀವು ಅದನ್ನು ಕೂಡ ನೀವು ಹೇಳ್ಬೋದಿತ್ತು ದಟ್ ಇದ್ದಂಗೆ ಕನೆಕ್ಟ್ ಆಗಿಲ್ಲ ಅಂತ. ಸೊ ಇಟ್ ವಾಸ್ ವೆರಿ ಇನ್ಫಾರ್ಮೇಟಿವ್. ನಂಗೆ ತುಂಬಾ ಖುಷಿ ಆಯಿತು ಬಂದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.